ನನ್ನ ಹೆಸರು ಕೆ.ವಿ. ಅನಸೂಯಮ್ಮ, ಮಾಜಿ ಶಾಸಕರು, ಚಿಕ್ಕಬಳ್ಳಾಪುರ, ಪರಿಶಿಷ್ಟ ಜಾತಿ, ಮಾದಿಗ ಜನಾಂಗದವರು. ಸರಿ, ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ. ಅದರಲ್ಲಿ ನಮ್ಮ ಪ್ರೀತಿಯ ಮುಖ್ಯಮಂತ್ರಿಯವರು ಇದ್ದಾರೆ, ಡಿ.ಕೆ. ಶಿವಕುಮಾರ್ ಸಾರ್ ಇದ್ದಾರೆ, ಸಚಿವರೆಲ್ಲ ಇದ್ದಾರೆ. ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿನೇ ಇದೆ. ಮತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಗೌರವಾನ್ವಿತ ಪ್ರದೀಪ್ ಈಶ್ವರ್ ಶಾಸಕರಾಗಿ ಇದ್ದಾರೆ. ಅವರು ಗುಡಿಸಲಿಂದ ತಗೊಳ್ತಾ ಇದ್ದಾರೆ. ಗುಡಿಸಲಲ್ಲಿರೋರಿಗೆ, ಬಡವರಿಗೆ, ಈ ಆಕ್ಸಿಡೆಂಟ್ ಆಗಿರೋ ಮಕ್ಕಳಿಗೆ ಪ್ರತಿಯೊಂದರಲ್ಲೂ ಪಾಲನೆ ಮಾಡಿ ರೆಸ್ಪಾನ್ಸ್ ತಗೊಂಡು ವಿದ್ಯಾಭ್ಯಾಸ, ಮುಂದಿನ ಪೀಳಿಗೆಗೆ ವಿದ್ಯಾಭ್ಯಾಸ ಬೇಕು. ಅನೇಕ ಆಂಬುಲೆನ್ಸ್ಗಳನ್ನು ಬಿಟ್ಟು ಆರೋಗ್ಯನ ಪ್ರತಿಯೊಂದು ಕೆಲಸಗಳು ಜನರಿಗೆ, ಬಡವರಿಗೆ ಏನು ಬೇಕಂತ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ, ನಮ್ಮ ಪ್ರದೀಪ್ ಈಶ್ವರ್ ಅವ್ರಿಗೆ ಹಾರ್ಟಿ ಥ್ಯಾಂಕ್ಸ್ ಹೇಳ್ತೀವಿ. ಎರಡನೇದಾಗಿ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗ್ತಾ ಇರ್ತೀವಿ. ಸುಮಾರು 45 ವರ್ಷದಿಂದ ಯಾವಾಗ್ಲೂ ಈ ಥರ OBC ಗೆದ್ದಿರಲಿಲ್ಲ, ಬಂದಿರಲಿಲ್ಲ, ಪ್ರಾಮುಖ್ಯತೆ ಸಿಕ್ಕಿರಲಿಲ್ಲ. ನಮ್ಮ ಎಮಿನೆಂಟ್ ಪ್ರದೀಪ್ ಈಶ್ವರ್ ಅವರು ಇತಿಹಾಸನ ಚೇಂಜ್ ಮಾಡ್ದಂಗೆ ಪ್ರದೀಪ್ ಈಶ್ವರ್ ಅವರು ಗೆದ್ದು ಬಂದಿದ್ದಾರೆ. ಸೋನಿಯಾ ಗಾಂಧಿ ಹತ್ರ, ನಮ್ಮ ಅನೇಕ ಹೈಕಮಾಂಡ್ ಅವ್ರ ಜೊತೆ, ಮತ್ತು ಇಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆ, ಡಿ.ಕೆ. ಶಿವಕುಮಾರ್ ಜೊತೆ, ಎಲ್ಲ ಸಚಿವರ ಜೊತೆ, ಎಲ್ಲರ ಜೊತೆನೂ ತುಂಬ ಹೊಂದಿಕೊಂಡು ಬ್ರಿಲಿಯಂಟಾಗಿ ನಮ್ಮ OBC ಗ್ರೂಪಲ್ಲಿ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಗೆದ್ದಿದ್ದಾರೆ. ನಾವು ಮರೆತೇ ಆಗಿದ್ವಿ, ಚಿಕ್ಕಬಳ್ಳಾಪುರಕ್ಕೆ ಮಿನಿಸ್ಟ್ರದು, ಸಚಿವರದು ಬಂದೇ ಇಲ್ಲ ಇದುವರೆಗೂ. ನಮ್ಮ ವಿಶ್ವೇಶ್ವರಯ್ಯ ಇದ್ದಾರೆ, ಒಳ್ಳೆಯ ಇತಿಹಾಸ ಚಿಕ್ಕಬಳ್ಳಾಪುರಕ್ಕಿದೆ. ಆದ್ದರಿಂದ ಇವಾಗ ಒಂದು ಚಾನ್ಸ್ ನಮ್ಮ ಕಾಂಗ್ರೆಸ್ಸಿಂದ ಬಂದೈತೆ. ನಮ್ಮ ಪ್ರದೀಪ್ ಈಶ್ವರು ಒಳ್ಳೆ ಹುಡುಗ, ಎಲ್ಲರನ್ನೂ ಹೊಂದ್ಕೊಂಡು ಎಲ್ಲರಿಗೂ ಚೆನ್ನಾಗಿದ್ದಾರೆ. ಇಂಥವ್ರಿಗೆ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡೋಕ್ಕೋಸ್ಕರ ನೀವು ಈಗ ಮುಂಬರುವ ಸಚಿವರ ಸಂಪುಟ ವಿಸ್ತರಣೆ ಬರುತ್ತೆ. ಅದರಲ್ಲಿ ದಯವಿಟ್ಟು ನಮ್ಮ ಕಾಂಗ್ರೆಸ್ನ ನಾವು ಕೇಳ್ಕೊತೀವಿ, ನಮ್ಮ ಪ್ರದೀಪ್ ಈಶ್ವರ್ಗೆ ಈ ಸಲ ಸಚಿವ ಸಂಪುಟದಲ್ಲಿ ಮಿನಿಸ್ಟ್ರಾಗಿ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನಾನು, ನಮ್ಮ ನಾರಾಯಣಮ್ಮ ಪ್ರಾಧಿಕಾರದ ಮೆಂಬರು, ಮತ್ತು ಸೀನಾ, ನಮ್ಮ ಡ್ಯಾನ್ಸ್ ಸೀನಾ, ಹಾಗೂ ಕುರುಬ ಸಂಘದ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣರವರು, ನಾವು ಇನ್ನೂ ಅನೇಕರು ನೆಕ್ಸ್ಟು ಮತ್ತೆ ಇದೇ ಥರ ಕೇಳ್ಕೊತೀವಿ. ದಯವಿಟ್ಟು ಈ ಸಲ ಚಿಕ್ಕಬಳ್ಳಾಪುರಕ್ಕೆ ಸಚಿವ ಸ್ಥಾನ ಬರಬೇಕು ಅಂತ ನಾವೆಲ್ಲ ಕೇಳ್ತೀವಿ. ತುಂಬ ವರ್ಷಗಳಾಗಿದೆ, ಮತ್ತೆ ಕೇಳ್ಕೊತಾ ಇದ್ದೀವಿ. ಪ್ರದೀಪ್ ಈಶ್ವರ್ ಅವ್ರಿಗೆ ಸಚಿವ ಸ್ಥಾನ ಕೊಡಿ. 45 ವರ್ಷದಿಂದ ಇಲ್ಲ. ಇಲ್ಲಿ OBC ಜನಾಂಗ ತುಂಬ ಇದ್ದಾರೆ, ತುಂಬ ಸಹಾಯ ಮಾಡಿದ್ದಾರೆ. ಅವ್ರಿಗೆ ಪ್ರಾಮುಖ್ಯತೆ ಕೊಟ್ಟಂಗಿರುತ್ತೆ ರಾಜ್ಯದಲ್ಲಿ. ಅದಕ್ಕೆ OBC ಅವ್ರಿಗೆ, ನಮ್ಮ ಪ್ರದೀಪ್ ಈಶ್ವರ್ಗೆ ಕೊಡಬೇಕಂತ ನಮ್ಮ ಸಚಿವರನ್ನ, ಮುಖ್ಯಮಂತ್ರಿನ, ಡಿ.ಕೆ. ಶಿವಕುಮಾರ್ ಸರ್ನ, ಹೈಕಮಾಂಡ್ನ ಎಲ್ಲ ಕೇಳ್ಕೊತೀವಿ. ನಮಸ್ಕಾರ. ಇವಾಗ ವಿಸ್ತರಣೆ ಆಗುವಂಥ ಸಂಭವ ಉದ್ಭವ ಆಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ನಾನು 94ರಲ್ಲಿ MLA ನಿಲ್ಲಿಸೋದಾಗ ನನಗೆ ಕಂಡಂಗೆ C. ವೆಂಕಟರಪ್ಪ ಅವ್ರಿಗೆ ಒಂದು ಸಲ ಅವರು MLA ಆದಾಗ ಅವ್ರ ಪರವಾಗಿ ಮಿನಿಸ್ಟ್ರಿಗಿರಿ ಕೇಳೋಕ್ಕೆ ನಾವು ಇವ್ರ ಹತ್ರಕ್ಕೆ ಹೋಗಿದ್ವಿ. ಯಾರ ಹತ್ರ? ವೀರಪ್ಪ ಮೊಯ್ಲಿ ಅವರು CM ಆಗಿದ್ದಾಗ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಹಿಂದ ವರ್ಗದಲ್ಲಿ ಆಗಿರ್ತಕ್ಕಂಥ MLAಗೂ ಕೂಡ ಒಂದು ಸಚಿವ ಸ್ಥಾನ ಇದುವರೆಗೂ ಚಿಕ್ಕಬಳ್ಳಾಪುರಕ್ಕೆ ನೀಡಿಲ್ಲ. ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಬಂದಾಗ ಮಾಜಿ ಸಚಿವರು ದಿವಂಗತ ರೇಣುಕಾ ರಾಜೇಂದ್ರನವ್ರಿಗೆ ಕೊಟ್ಟಿದ್ದರು. ತದನಂತರ ಬೇರೆ ಯಾರಿಗೂ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ. ಈಗ ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಕೂಡ ಒಳ್ಳೆಯ ಯುವ ಉತ್ಸಾಹಿ. ಇವಾಗ ಅವರ ಅನೇಕ ಒಂದು ಕಾರ್ಯಕ್ರಮಗಳನ್ನು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇಲ್ಲದೇ ಇರತಕ್ಕಂಥ ಮಾದರಿಯಾಗಿ ಇವತ್ತು ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಅದು ಎಂಥ ಕಾರ್ಯಕ್ರಮ ಅಂತಂದರೆ, ಇವತ್ತೊಂದು ಹಿಂದಿನ ಕಾಲದಲ್ಲಿ ಮೊದಲು ಹೇಳ್ತಾ ಇದ್ರು ಏನು ಅಂತಂದ್ರೆ ಮನೆಗೂ ಭೇಟಿ ಥರ. ಈಗ ಅದೇ ಒಂದು ಪುನರುಚ್ಚಾರಣೆ ಮಾಡ್ಕೊಂಡು ಇವಾಗ ಪ್ರದೀಪ್ ಈಶ್ವರ್ ಅವರು ಪ್ರತಿ 32 ಡಿಪಾರ್ಟ್ಮೆಂಟ್ ಏನಿದೆ ಇಲಾಖೆವಾರು ಎಲ್ಲರನ್ನೂ ಆಯಾ ಒಂದು ವಿಲೇಜ್ಗೆ ಕರ್ಕೊಂಡೋಗಿ ಅಲ್ಲೇ ಆ ಸ್ಥಳದಲ್ಲೇ ಯಾರಿಗೇನು
ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಮುದುಕಿರು ಕೂಡ ಒಬ್ಬ ಎಮ್ ಎಲ್ ಎ ನೋಡಬೇಕಂತ ಒಂದು ಆಸೆ ಇದ್ದಾಗ ಅವರು ಟೌನಿಗೆ ಬರೋಕ್ಕಾಗಲ್ಲ, ತಾನು ಹುಡ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತಾನೇ ಒಂದು ವೋಟರ್ಸ್ ಕೊಟ್ಟಿರ್ತಕ್ಕಂಥವ್ರ ಕಡೆನೇ ಹುಡುಕೊಂಡೋಗಿ ಅಲ್ಲಿ ಸಾಧ್ಯವಾದಷ್ಟು ಅಲ್ಲಿ ಆಗುವಂಥ ಕೆಲಸಗಳೇನಿದ್ರು ಅಲ್ಲೇ ಪರಿಹರಿಸ್ತಾ ಇದ್ದಾರೆ. ಆಗದೇ ಇರೋದಕ್ಕೆ ಕಾಲಾವಕಾಶವನ್ನು ಅವರು ಕಲ್ಪಿಸ್ತಾ ಇದ್ದಾರೆ. ಇದು ಪ್ರತಿಯೊಬ್ಬರಿಗೂ ಇವಾಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಗೆ ಒಂದು ಅಚ್ಚುಮೆಚ್ಚಿನ ಒಂದು ಕಾರ್ಯಕ್ರಮ. ಇದು ನಾಳೆ ಇದು ಕರ್ನಾಟಕ ರಾಜ್ಯಾದ್ಯಂತ ಕೂಡ ಇದು ಈ ಒಂದು ಕಾನ್ಸೆಪ್ಟು ಮಾದರಿಯಾಗಿ ಹೊರಮೂಬಹುದು. ನಾಳೆ, ಇವತ್ತಲ್ಲ ನಾಳೆ ಆ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಪ್ರದೀಪ್ ಈಶ್ವರು ಇವಾಗ ಎಷ್ಟೋ ಜನ ಕೊರೋನಾ ಕಾಲದಲ್ಲಿ ಎಷ್ಟೋ ಜನ ಪ್ರಾಣಗಳು ಕಳ್ಕೊಂಡ್ರು. ಯಾಕೆ ಕಳ್ಕೊಂಡ್ರು ಅಂದರೆ ಅವ್ರಿಗೆ ಸರಿಯಾದ ಒಂದು ವ್ಯವಸ್ಥಿತವಾದ ಚಿಕಿತ್ಸೆ ಇವತ್ತು, ಆಮೇಲೆ ಆಂಬುಲೆನ್ಸಲ್ಲಿ ಸರಿಯಾದ ವೆಂಟಿಲೇಟ್ ಮಿಷಿನ್ ಇಲ್ಲದೆ ಇರೋದಕ್ಕೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಂಥ ಸಂದರ್ಭಗಳು ಕೂಡ ನಾವು ಇತ್ತೀಚೆಗೆ ನೋಡಿದ್ದೀವಿ. ಅಂಥದ್ರಲ್ಲಿ ಇವತ್ತು 10 ಆಂಬುಲೆನ್ಸು, ಅಮ್ಮ ಆಂಬುಲೆನ್ಸ್ ಅವ್ರ ತಾಯಿ ಒಂದು ಹೆಸರಿನ ಮೇಲೆ, ಅವ್ರ ತಾಯಿ ಏನು ಅಕಾಲ ಮರಣ ಹೊಂದಿದ್ರು ಅದು ಯಾರಿಗೆ ಅದು ಬೇಕಾಗಿಲ್ಲ, ಯಾರೂ ಆ ಥರ ಪ್ರಾಣ ಕಳ್ಕೋಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಅವರು 10 ಆಂಬುಲೆನ್ಸು ಅಮ್ಮ ಅವ್ರ ಹೆಸರಲ್ಲಿ ಬಿಟ್ಟರು. ಮತ್ತು ಇತ್ತೀಚೆಗೆ ವೆಂಟಿಲೇಟ್ ಇರ್ತಕ್ಕಂಥ ಅಪಘಾತ ಆದ ಸನ್ನಿವೇಶದಲ್ಲಿ ಅವರಿಗೆ ಒಂದು ಸೂಕ್ತವಾದ ಚಿಕಿತ್ಸೆ ದೊರೀಬೇಕು ಅಂಥೇಳ್ಬಿಟ್ಟು ಒಂದು 5 ಹೈಟೆಕ್ ಆಂಬುಲೆನ್ಸ್ಗಳು ಅವರ ಒಂದು ಸ್ವಂತ ಅನುದಾನದಲ್ಲಿ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಶಾಲಾ ಮಕ್ಕಳಿಗೆ ವರ್ಷಕ್ಕೊಂದ್ಸಲ ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ಬಟ್ಟೆ ವಿತರಣೆ ಅವರ ಒಂದು ಸ್ವಂತನದಲ್ಲೇ ಬಿಟ್ಟಿದ್ದಾರೆ. ಆಮೇಲೆ ಇತ್ತೀಚಿನ ಪ್ರತಿ ಹಳ್ಳಿಗೂ ಕೂಡ ಅವರು ಹೋದಾಗ, ಇಲಾಖಾವರು ಹೋದಾಗ ಪ್ರತಿ ಹಳ್ಳಿಗೂ ಕೂಡ ಮೊದಲು ನಾನು ನನಗೆ ವೋಟಿಂಗ್ ಪವರ್ ಬಂದಾಗಲಿಂದ ಯಾರೂ ಕೂಡ ಗೆದ್ದಿರ್ತಕ್ಕಂಥ ಯಾರ ರಾಜಕಾರಣಿ ಕೂಡ ಕಾಲೋನಿಗಳಿಗೆ ಹೆಜ್ಜೆ ಇಡ್ತಾ ಇರಲಿಲ್ಲ. ಯಾಕೆ ಇಡ್ತಾ ಇರಲಿಲ್ಲ ಅಂದರೆ ಅವರೊಂಥರ ಸ್ಲಮ್ಮು ಜನ, ಅವ್ರಿಗೆ ನಾಗರಿಕತೆ ಗೊತ್ತಿರಲ್ಲ. ಆ ನಾಗರಿಕತೆ ಗೊತ್ತಿಲ್ಲದೆ ಇರೋ ಕಡೆ ನಾವು ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶನ ಅಥವಾ ಬೇರೆ ಏನೋ ಇಡ್ತಾ ಇಲ್ಲ. ಆದರೆ ಇವರು ಅಂಬೇಡ್ಕರ್ ಒಂದು ಸಿದ್ಧಾಂತವನ್ನು ಪಾಲನೆ ಮಾಡಿಕೊಂಡು ಇವತ್ತು ಪ್ರತಿ ಹಳ್ಳಿಗೂ ಹೋದ ತಕ್ಷಣ ಎಲ್ಲಿ ಬಡವರು ಇರ್ತಾರೆ, ಎಲ್ಲಿ ಸ್ಲಮ್ಗಳಿರ್ತದೆ, ಎಲ್ಲಿ ಅನಾಹುತ ಇರ್ತದೆ ಅಲ್ಲಿಗೆ ಫಸ್ಟ್ ವಿಸಿಟ್ ಕೊಟ್ಟು ಅವ್ರ ಹತ್ರಲ್ಲಿ ಕೂತು ಮಾತುಕತೆಯಲ್ಲಿ ಸಮಾಲೋಚನೆ ಮಾಡ್ತಾರೆ. ಇದು ಅವರು ಫಸ್ಟನೇ ಒಂದು ಅಭಿವೃದ್ಧಿ ಅಂತಲೇ ಹೇಳಬೇಕು. ಈ ಥರ ಒಂದು ಅಭಿವೃದ್ಧಿ, ಆಮೇಲೆ ಎಜುಕೇಷನ್ಗೆ, ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಅವರು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಏನು ಇಲ್ಲಿ ಜಾತಿ ಭೇದ ಅನ್ನೋದಿಲ್ಲ, ಪಕ್ಷಿ ಭೇದ ಇಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಕೊಡುಗೆ ಇವತ್ತು ವಿದ್ಯಾರ್ಥಿ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಆರೋಗ್ಯ ಕ್ಷೇತ್ರಕ್ಕೂ ಕೂಡ ಅವರು ಹೆಚ್ಚಿನ ಒಂದು ಕಾಳಜಿ ವಹಿಸ್ತಾ ಇರೋದ್ರಿಂದ ಈಗ ಸಂಪುಟ ಏನು ವಿಸ್ತರಣೆ ಆಗುತ್ತೆ, ಆ ಒಂದು ಸಂಪುಟ ವಿಸ್ತರಣೆಯಲ್ಲಿ ಇದುವರೆಗೂ ಚಿಕ್ಕಬಳ್ಳಾಪುರಿಗೆ ರಿಸರ್ವೇಷನ್ನಲ್ಲಿ ಬಿಟ್ಟರೆ ಅಹಿಂದ ವರ್ಗದಲ್ಲಿ ಗೆದ್ದಿರ್ತಕ್ಕಂಥ ಯಾರಿಗೇ ಆಗಲಿ ರಿಸರ್ವೇಷನ್ನಲ್ಲೇ ಬಿಟ್ಟು ಯಾರಿಗೇ ಆಗಲಿ ಇದುವರೆಗೂ ಸಂಪುಟದಲ್ಲಿ ಒಂದು ಅವಕಾಶ ಮಾಡಿಲ್ಲ. ಅದರಿಂದ ಯುವ ಉತ್ಸಾಹಿ ಇಷ್ಟೆಲ್ಲ ಮಾದರಿಯಾಗಿ ಎಲ್ಲ ಒಂದು ಜನರ ಒಂದು ಕಷ್ಟ ಸುಖಕ್ಕೆ ನೆರವಾಗಿ ಎಲ್ಲರೂ ಒಂದು ಗಣನೆಗೆ ತಗೊಂಡು ಇವತ್ತು ಇವಾಗ ನಾಮಿನಿಗಳು ಪ್ರತಿಯೊಂದು ಜಾತಿ ಜನಾಂಗದವ್ರಿಗೂ ಕೂಡ ನಾಮಿನೇಗಳಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ, ಇನ್ನು ಮಾಡೋಂಥದ್ದು ಇದೆ. ಆಮೇಲೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಇವತ್ತು ಪ್ರತಿ ಮೀಟಿಂಗಲ್ಲೂ ಇವತ್ತು 10-20 ಜನ ಹೆಣ್ಮಕ್ಳು ಇವತ್ತು ಆಚೆ ಬರ್ತಾ ಇದ್ದಾರೆ ಅಂತಂದರೆ ಅವರ ಒಂದು ತೋರಿಸಿರ್ತಕ್ಕಂಥ ಒಂದು ಕೊಡುಗೆ. ಅದರಿಂದ ಅವರಿಗೆ ಹೆಚ್ಚಿನ ಒಂದು ಸೇವೆಗೆ ಇನ್ನೂ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಹೈಕಮಾಂಡಲ್ಲಿ ಒತ್ತಡ ಹೇಳ್ತಾ ಇದ್ದೀವಿ. ಅಹಿಂದ ವರ್ಗದವರಿಗೆ ಈ ಸಲ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಅವರಿಗೆ ಕೊಡಬೇಕಂತ ಹೇಳ್ಬಿಟ್ಟು ನಾವು ಹೈಕಮಾಂಡ್ ಮೇಲೆ ನಮ್ಮ ಎಲ್ಲ ಜನಾಂಗದ ಪರವಾಗಿ ಒತ್ತಡ ಹಾಕ್ತಾ ಇದ್ದೀವಿ ಸರ್. ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್, ಬಲಿಜ ಜನಾಂಗದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ಚಿಕ್ಕಬಳ್ಳಾಪುರ ತಾಲೂಕು. ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಣ್ಣನವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ DK ಶಿವಕುಮಾರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ತಾವು ಇಡೀ ರಾಜ್ಯದಲ್ಲಿ ಸಮಾನತೆಯನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದೀರೋ ಅದೇ ಒಂದು ದಿಸೆಯಲ್ಲಿ ನಮ್ಮ ಸಮಾಜ ಬಲಿಜಿಗ ಜನಾಂಗ ಸುಮಾರು 38-40 ಲಕ್ಷ ಜನ ರಾಜ್ಯದಲ್ಲಿದ್ದೇವೆ. ನಮ್ಮ ಒಕ್ಕರಳಷ್ಟೇ ಇಡೀ ರಾಜ್ಯದಲ್ಲಿ ಏಕೈಕ ಬಲಿಜ ಜನಾಂಗದ ಪರವಾಗಿ ಒಬ್ಬ ಶಾಸಕರು ಜನರಿಂದ ಆಯ್ಕೆಯಾಗಿ ಬಂದಂಥವರು ಪ್ರದೀಪ್ ಈಶ್ವರ್ ಅವರು ಇಡೀ ರಾಜ್ಯಕ್ಕೆ ಮನಮಾತಾಗಿದ್ದಾರೆ. ಅವರು ಬಂದ ತಕ್ಷಣ ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡ್ತಾ ಇದ್ದಾರೆ. ಇಡೀ ಜನಾಂಗ ಇವತ್ತು ಕಾಂಗ್ರೆಸ್ ಪರವಾಗಿ ಬರ್ತಾ ಇದೆ. ಅವರ ಮುಖೇನ
ಆ ದಿಸೆಯಲ್ಲಿ ಇಡೀ ರಾಜ್ಯದ ಎಲ್ಲರ ಕೂಗೊಂದೆ. ನಮ್ಮ ಜನಾಂಗದ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳೋದಿಷ್ಟೇ, ಏಕೈಕ ಶಾಸಕರಿರೋದು ನಮ್ಮ ಜನಾಂಗದಲ್ಲಿ ಜನರಿಂದ ಆಯ್ಕೆಯಾಗಿ ಬಂದಂಥವರು. ಸುಮಾರು 40 ವರ್ಷಗಳಾಗಿತ್ತು. ಸಿ ವಿ ವೆಂಕಟರಪ್ಪನವರ ತದನಂತರ ಕ್ಷೇತ್ರದಲ್ಲಿ ನಮ್ಮ ಜನಾಂಗದಲ್ಲಿ ಮಾನ್ಯ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿರೋದು. ಹಾಗೆ ಏನಿವತ್ತು ನಮ್ಮ ಸಮಾಜ ತುಳಿತಕ್ಕೆ ಒಳಪಟ್ಟಿದೆ. ಇಷ್ಟು ಲಕ್ಷ ಜನ ಇದ್ರೂ ಮೇಲ್ಪಂಥಿಯವರಿಂದ. ಹಾಗೆ ಇಡೀ ರಾಜ್ಯದಲ್ಲಿ ಸಂಘಟನೆಯ ಅಧಿಕಾರರು, ಮೋಟಿವೇಶನ್ ಅಧಿಕಾರರು ಇವತ್ತು ತನ್ನದೇ ಆದಂಥ ಒಂದು ಛಾಪಿನಲ್ಲಿ ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ ಒಂದು ಹೆಸರುವಾಸಿಯನ್ನು ಮಾಡಿದಂಥ ಮಾನ್ಯ ಶಾಸಕರು ಏನಿವತ್ತು ತೆಲಂಗಾಣ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಎಲ್ಲೇ ಒಂದು ಚುನಾವಣೆ ಆದ್ರೂ ಏನು ಒಂದು ಮೋಟಿವೇಶನ್ ಸ್ಪೀಕರಾಗಿ ಕಳಿಸ್ಕೊಡ್ತಾ ಇದ್ದಾರೆ. ಇಡೀ ಆ ಒಂದು ದಿಸೆಯಲ್ಲಿ ಇಡೀ ಜನಾಂಗ ನಿಮ್ಮ ಜೊತೆಯಲ್ಲಿ ನಾವಿರ್ತೇವೆ. ನಮ್ಮ ಜನಾಂಗಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಮುಂದೆ ಒಂದು ಸಂಪುಟ ವಿಸ್ತರಣೆಯಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಅವಕಾಶ ಮಾಡಿಕೊಡಿ. ಎಲ್ಲ ಸಮಾಜವನ್ನು ಸಮಾನತೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಜನಾಂಗಕ್ಕೆ ತೊಂದರೆ ಆಗ್ತಾಯಿಲ್ಲ. ಆ ಒಂದು ದಿಸೆಯಲ್ಲಿ ನಾನು ನಿಮ್ಮಲ್ಲಿ ಕೇಳ್ಕೊಳೋದಿಷ್ಟೇ, ಒಂದು ಸಚಿವ ಸಂಪುಟದಲ್ಲಿ ಆತನಿಗೊಂದು ಸಚಿವ ಸ್ಥಾನ ಕೊಟ್ಟರೆ ನಮ್ಮೆಲ್ಲ ಜನಾಂಗನೂ ನಿಮಗೆ ಋಣಿಯಾಗಿರ್ತೇವೆ. ಒಂದು ಅವಕಾಶ ಮಾಡಿಕೊಡಿ. ನಾನು ಪದೇ ಪದೇ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರಲ್ಲಿ, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರಲ್ಲಿ ನಿಮ್ಮಿಬ್ಬರಿಗೂ ಚೆನ್ನಾಗಿದ್ದಾರೆ. ನಿಮ್ಮಿಬ್ಬರಿಗೂ ಆತನ ಕೌಶಲ್ಯಗಳು ಗೊತ್ತು. ತನ್ನ ರಾಜಕೀಯದ ಚಾಣುಕ್ಯತೆಗೂ ಆತನಿಗೆ ಗೊತ್ತು, ಯಾವ ರೀತಿ ಮಾಡಬೇಕನ್ನೋದು. ಆ ಒಂದು ಇದರಲ್ಲಿ ಆತನದೇ ಆದ ಒಂದು ಕಾನ್ಸೆಪ್ಟಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ತನ್ನ ಏನು 15 ಆಂಬುಲೆನ್ಸ್ ಆಗಿರ್ಬೋದು, ವಿಭಿನ್ನ ರೀತಿಯಲ್ಲಿ ಏನು ಇವತ್ತು ಶಾಲಾ ಮಟ್ಟದಲ್ಲಿ ಒಂದು ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಬಡತನ ರೇಖೆಗಿಂತ ಕೆಳಗೆ ಇರುವಂಥ ಮಕ್ಕಳೇ ಅಲ್ಲಿಗೆ ಹೋಗ್ತಾ ಇರೋದು. ಅವರಿಗೆ ಬಟ್ಟೆ ಕೊಡೋದು, ಪುಸ್ತಕ ಕೊಡೋದು, ಆಮೇಲೆ ಸ್ಕಾಲರ್ಶಿಪ್ ಕೊಡೋದು, ಎಲ್ಲ ದಿಸೆಯಲ್ಲಿ ಪ್ರತಿ ಹಳ್ಳಿಗೆ ಹೋಗೋದು, ಕುತ್ಕೊಳೋದು. ಆ ರಸ್ತೆಯಲ್ಲಿ ಯಾವುದೇ ಲೀಡ್ರು ಬೇಕಾಗಿಲ್ಲ ಅನ್ನೋ ಮಟ್ಟಕ್ಕಿಂತ ಬಿಟ್ಟು ಎಲ್ಲ ಜನಾಂಗನೂ ಲೀಡ್ರುಗಳೇ ಅನ್ನೋ ಮಟ್ಟದಲ್ಲಿ ಪ್ರತಿ ಪಕ್ಷಾತೀತವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡು ಬಂದು ಇವತ್ತು ಎಲ್ಲ ಏನು ಓಟ್ ಹಾಕೋದಕ್ಕೆ ಮಾತ್ರ ರಾಜಕಾರಣ ಅಷ್ಟೇ, ತದನಂತರ ಎಲ್ಲ ಇದೂ ಒಂದೇ ಅನ್ನೋ ದಿಸೆಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಆ ಒಂದು ದಿಸೆಯಲ್ಲಿ ನಾನು ನಿಮ್ಮಲ್ಲಿ ಕಳೆಯಿಂದ ಬೇಡ್ಕೊಳ್ಳೋದಿಷ್ಟೇ, ಅದಕ್ಕೊಂದು ಸಚಿವ ಸ್ಥಾನ ಕೊಡಿ. ನಾವೆಲ್ಲರೂ ಋಣಿಯಾಗಿರ್ತೀವಿ. ನಮಸ್ಕಾರ. ಜೈ ಹಿಂದ್.